ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ನಿಮಗೆ ಸಿಂಪಲ್ಲಾಗಿ ಕಡಲೆಬೇಳೆ ಮಾದಲಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ. ಭಾಳ ಈಸಿ ಮೆಥಡ್ನಾಗ ಮಾಡ್ಬೋದು ಇದನ್ನು. ಆಮೇಲೆ ಇದನ್ನು ತುಪ್ಪ ಹಾಕೊಂಡು ತಿಂದ್ರಂತೂ ಭಾಳ ರುಚಿಯಾಗಿರ್ತೈತಿ. ಈ ಸಲ ಸಂಕ್ರಮಣ ಹಬ್ಬಕ್ಕೆ ಈ ಕಡಲೆಬೇಳೆ ಮಾದಲಿನ ನೀವೆಲ್ಲರೂ ಟ್ರೈ ಮಾಡಿ ನೋಡಿರಿ, ಎಲ್ರಿಗೂ ಇಷ್ಟ ಆಗ್ತೈತಿ. ಹಾಗಂದ್ರೆ ಇದನ್ನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಕಡಲೆಬೇಳೆ ಮಾದಲಿ ಮಾಡೋಕ್ಕೆ ಏನೇನು ಐಟಮ್ ಬೇಕಂದ್ರೆ, ಇಲ್ಲಿ 1 ಕಪ್ನಷ್ಟು ನಾವು ಒಂದು ಬೌಲ್ ಅಳತಿಲ್ಲ ತೊಗೊಂಡಿವಿ. 1 ಬೌಲು ಕಡಲೆ ಹಿಟ್ಟು ತೊಗೊಂಡಿವಿ. ಇಲ್ಲಿ ಅದಕ್ಕೆ 3/4 ಬೌಲ್ ಅಳತಿಯಷ್ಟು ಸಕ್ಕರೆ, 1ಕ್ಕೆ 3/4ನಷ್ಟು ಸಕ್ಕರೆ ಹಾಕೊಂಡು, ಯಾಕೆ ಭಾಳ ಸ್ವೀಟ್ ಆಗತ್ತೆ 1ಕ್ಕೆ 1 ಹಾಕಿದ್ರೆ. ಅದಕ್ಕೆ 1 ಕಪ್ ನೀವು ಕಡಲೆ ಹಿಟ್ಟು ತೊಗೊಂಡ್ರೆ 3/4 ಕಪ್ನಷ್ಟು ಸಕ್ಕರೆ ತೊಗೊರಿ. ಅದಕ್ಕೆ ಏಲಕ್ಕಿನ ಇದ್ರೊಳಗೆ ಸಕ್ಕರೆ ಪುಡಿ ಮಾಡ್ಕೊಂಬಂದು ಏಲಕ್ಕಿನೂ ಹಾಕಿ ಪುಡಿ ಮಾಡ್ಕೊಂಡು, ಆಮೇಲೆ ಅದಕ್ಕೆ ಒಣ ಕೊಬ್ಬರಿ ತುರಿದಿಟ್ಕೊಂಡಿವಿ. ಡ್ರೈ ಫ್ರೂಟ್ಸಿಗೆ ಗೋಡಂಬಿ, ಬಾದಾಮು, ಒಣ ದ್ರಾಕ್ಷಿ ಇಟ್ಕೊಂಡಿವಿ. ಈಗ ಫಸ್ಟ್ ಈ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಈ ಕಡಲೆ ಹಿಟ್ಟು ಕಲಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋರಿ. ಒಂದು 2 ಸ್ಪೂನು ಎಣ್ಣೆ, ಕಾಸಂಗಿಲ್ಲ ಹಂಗೆ ಹಾಕೋಬೇಕು. ಎಣ್ಣೆನ ಹಾಕಿ ಇದನ್ನು ಕಡಲೆ ಹಿಟ್ಟನ್ನ ಗಟ್ಟಂಗೆ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಂಗೆ ಕಲಸಿಟ್ಕೋಬೇಕು. ಇದನ್ನು ಇಲ್ಲಿ ಹಿಟ್ಟು ಕಲಿಸ್ಕೋಬೇಕಾದ್ರೆ ನೀರು ಸ್ವಲ್ಪ ಹಾಕೊಂಡು ಕಲಿಸ್ಕೊಡಿ, ಯಾಕಂದ್ರೆ ಕಡಲೆ ಹಿಟ್ಟೆಲ್ಲ ಜಲ್ದಿನೇ ಮೆತ್ತಗಾಗ್ಬಿಡತ್ತದ. ಇದು ಸ್ವಲ್ಪ ಕೈ ಒಳಗೆ ಹಂಗೆ ಚುಮ್ಕ್ ಹೊಡ್ಕೊಂಡು ನೀವು ಕಲಿಸ್ಕೊತ ಬರ್ರಿ. ಈಗ ನೋಡಿ ನಾವು ಸ್ವಲ್ಪ ನೀರು ಜಾಸ್ತಿ ಆಗಿಸ್ತೈತಿ, ಅದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕೊಳಕತ್ತೀವಿ. ಪೂರಿ ಹಿಟ್ಟು ಥರ ಈ ರೀತಿ ಗಟ್ಟಂಗೆ ಕಲಿಸ್ಕೋಬೇಕು. ನೀವು ಇದು ಹಿಟ್ಟು ಕಲಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಇದನ್ನು ಎಣ್ಣೆ ಕಾಯಕ್ಕೆ ಇಟ್ಕೊಬೇಕು. ಯಾಕಂದರೆ ಇದನ್ನ ಫಸ್ಟ್ ಎಣ್ಣೆ ಒಳಗೆ ಕರೆದು ಮಾಡ್ತೀವಿ ನಾವು. ಮಾದಲಿಗತ್ತೆ ರೊಟ್ಟಿ ಮಾಡಿ ಬೇಯಿಸಂಗಿಲ್ಲ. ಇದನ್ನು ಎಣ್ಣೆ ಒಳಗೆ ಕರೆದು ಮಾಡೋದು ಒಂಥರ. ಅದಕ್ಕೆ ಫಸ್ಟ್ ಹಿಟ್ಟು ಕಲಿಸ್ಕೊಳ್ಳೋಕ್ಕಿಂತ ಮುಂಚೆನೇ ನೀವು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಟ್ರೆ. ಈ ರೀತಿ ದೊಡ್ಡ ದೊಡ್ಡ ಪುರಿ ಸೈಜನ್ನ ಉಳ್ಳಿ ಮಾಡ್ಕೋಬೇಕು. ಇದನ್ನು ಇಲ್ಲಿ ಒಂದು 8 ಉಳ್ಳಿ ಆಗ್ಯಾವ ನಮಗೀಗ. ಈಗ ಒಂದು ಪುರಿಗತ್ತೆ ಲಟ್ಟಿಸ್ಕೋಬೇಕು. ಲಟ್ಟಿಸ್ಬೇಕಾದ್ರೆ ಭಾಳ ಒತ್ತು ಬೇಡ, ಅದನ್ನ ಸಾವಕಾಶ ಅದ್ರ ಮೇಲೆ ತಿರ್ಕೋತ ಬರ್ಬೇಕು. ಈ ರೀತಿ ನಾರ್ಮಲ್ ಪುರಿ ಏನು ಮಾಡ್ತೀವಲ್ಲ ಆ ಸೈಜಿಗೆ ಮಾಡ್ಕೋಬೇಕು. ಭಾಳ ತೆಳಗೆ ಲಟ್ಟಿಸ್ಕೋಬಾರ್ದು. ಎಣ್ಣೆ ಕಾಗತ್ತೀಗ ಇವನ್ನ ಎಣ್ಣೆ ಒಳಗೆ ಕರಿಬೇಕು. ಭಾಳ ಕೆಂಪಂಗೆ ಕರ್ಕೋಬಾರ್ದು, ಲೈಟಂಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋಂಗೆ ಕರ್ಕೊಂಡು ತೆಗಿಬೇಕು. ಈ ರೀತಿ ಲೈಟಂಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕರ್ ತಗೋಬೇಕು ಇವನಿಗೆ. ಒಂದು 8 ಪುರಿ ಈಗ ರೆಡಿ ಆಗ್ಯಾವು. ಇದು ಪೂರ್ತಿ ಕಂಪ್ಲೀಟಾಗಿ ಆರಬೇಕು. ಆರಿದ ಮೇಲೆ ಇದನ್ನು ನಾವು ಮಿಕ್ಸಿ ಹಾಕಬೇಕು. ಇಲ್ಕ ಬಿಸಿದಾಗ ಹಾಕಿದರೆ ಗಂಟು ಆಗಿಬಿಡ್ತೈತೆ, ಮುದ್ದೆ ಆಗಿಬಿಡ್ತೈತಿ. ಅದಕ್ಕೆ ಪೂರ್ತಿ ಆರಾಕಿಡೋನು. ಅಷ್ಟರೊಳಗೆ ನಾವು ಸಕ್ಕರೆ ಪುಡಿ ರೆಡಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ಸಕ್ಕರೆ ಮತ್ತು ಏಲಕ್ಕಿ ಅಷ್ಟು ಸೇರಿಸ್ಕೊಂಡು ಪುಡಿ ಮಾಡ್ಕೊಂಡು, ಸಕ್ಕರೆ ಪುಡಿ ರೆಡಿ ಆಗೈತಿ. ಆಮೇಲೆ ಅವು ಜಲ್ದಿ ಆರಬೇಕಂದ್ರೆ ಈ ರೀತಿ ಪುಡಿ ಪೀಸ್ ಮಾಡಿಟ್ಕೊಂಡು ಕೈಯಾಗ ಮುರಿದಿಟ್ಕೊಂಡ್ವಿ ಅಂದರೆ ಜಲ್ದಿನೂ ಆರ್ತಾವೆ. ಈಗ ಇದು ಪೂರ್ತಿ ಆರ್ಯಾವು. ಇವನ್ನ ಸ್ವಲ್ಪ ಹಾಕಿ ಒಂದು ಉಲ್ಟಾ ಸುತ್ತು ಮಿಕ್ಸಿ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಭಾಳ ಸಣ್ಣ ಮಾಡ್ಕೋಬಾರ್ದು. ಈ ಬನ್ಸಿರವಾದ ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ದಪ್ಪ ಆದ್ರೂ ನಡಿತೈತಿ. ಯಾಕೆ ಮತ್ತು ಸಕ್ಕರೆ ಹಾಕಿದ್ಮೇಲೆ ಇನ್ನೂ ಒಂದು ಸುತ್ತು ಹಾಕ್ತೀವಲ್ಲ, ಅದಕ್ಕೆ ಬನ್ಸಿರವಕ್ಕಿಂತ ಸ್ವಲ್ಪ ದಪ್ಪ ಬರಬೇಕು. ಆ ರೀತಿಯಾಗಿ ನಾವು ಪೌಡ್ರ್ ಮಾಡ್ಕೋಬೇಕು. ಈ ಕಡಲೆಬೇಳೆ ಮಾದಲಿ ಕಲರು ಭಾಳ ಚಂದ ಬರ್ತೈತೆ ನೋಡಿರಿ. ಎಷ್ಟು ಲೈಟ್ ಹಂಗೆ ಯೆಲ್ಲೋ ಕಲರ್ನಾಗ ಭಾಳ ಚಂದ ಬರುತ್ತೆ ಕಲರ್ ಇದು. ಈಗ ಸಕ್ಕರೆ ಪುಡಿನ ಅದ್ರೊಳಗೆ ಹಾಕ್ಕೊಂಡು ಕೈಲೇ ಕಲಿಸಿ ಕೂಡಿಸ್ಕೋಬೇಕೆಲ್ಲನೂ. ಸಕ್ಕರೆ ಪುಡಿ ಅಂತೂ ನಾವು 1ಕ್ಕೆ 3/4 ಹೇಳಿವಿ. ನೀವು ಟೇಸ್ಟ್ ನೋಡ್ಕೊಂಡು ಹಾಕೋಬೋದು. ನೀವು ಇನ್ನೂ ಬೇಕಾರೆ ನೀವು ಇನ್ನೂ ಸ್ವಲ್ಪ ಸಕ್ಕರೆ ಸ್ವೀಟ್ನೆಸ್ ಕಮ್ಮಿ ಬೇಕಂದ್ರೆ ಅದಕ್ಕಿಂತ ಕಮ್ಮಿನೂ ಹಾಕೋಬೋದು. ಯಾಕಂದ್ರೆ ಪುಡಿ ಅಂತೂ ಮಾಡಿಟ್ಕೊಂಡು ನಿಮಗೆ ಬೇಕಾದಂಗೆ ನೀವು ಅದಕ್ಕೆ ಕೂಡಿಸ್ಕೋತ ಹೋಗ್ಬೋದು. ಅದನ್ನು ಈಗ ಇದನ್ನ ಕೈಲೇ ಕಲಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಮತ್ತೆ ಮಿಕ್ಸಿ ಒಳಗೆ ಹಾಕಿ ಒಂದೇ ಸುತ್ತು ತಿರುಗಿಸಿ ತೆಗಿಬೇಕನ್ನು.
ಸಕ್ಕರೆ ಕೂಡಿಸಿದ್ಮೇಲೆ ಈ ರೀತಿ ಮಿಕ್ಸಿಗೆ ಒಂದೇ ಸುತ್ತ ಹಾಕಿ ತಗೋಬೇಕು ಇದನ್ನು. ಈಗ ಸಕ್ಕರೆ ಪೂರ್ತಿ ಎಲ್ಲ ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಅದು ಒಣ ಕೊಬ್ಬರಿ ಎಣ್ಣೆ ತುರಿದು ಇಟ್ಕೋತೀವಲ್ಲ ಅದನ್ನು ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೊ. ಇದನ್ನು ನೀವು ಬೇಕಾದ್ರೆ ಹಿಂಗೆ ಡ್ರೈ ಫ್ರೂಟ್ಸ್ನ ಹಂಗೆ ಡೈರೆಕ್ಟ್ ಆದರೂ ಹಾಕ್ಬೋದು, ಇಲ್ಲ ಸ್ವಲ್ಪ ತುಪ್ಪದಾಗ ನೀವು ಹುರ್ಕೊಂಡು ಹಾಕ್ಬೋದು ಇದನ್ನು. ಈಗ ರುಚಿಯಾದಂಥ ಕಡಲೆಬೇಳೆ ಮಾದಲಿ ರೆಡಿ ಆಗೈತಿ. ಈ ರೀತಿಯಾಗಿ ನೀವು ಒಮ್ಮೆ ಮಾದಲಿನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.